ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನಿವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನನ್ನ ಟೈಲರಿಂಗ್ ಮಿಷನ್ ಪೂಜೆ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಇವತ್ತೊಂದು ಹೊಸ ರೆಮಿಡಿನ ಹೇಳ್ತಾ ಇದ್ದೀನಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಟೈಲರಿಂಗ್ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗೋದಕ್ಕೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಆದರೆ ನೀವು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಮಿಷನ್ ರೂಮನ್ನು ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ. ಅದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು. ಹಾಗೆಯೇ ನಾನು ನೋಡಿ ಮಿಷನೆಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಕುಂಕುಮನ ಇಡ್ತಾ ಇದ್ದೀನಿ. ನಾನು ಹಿಂದಿನ ತುಂಬ ವಿಡಿಯೋಗಳಲ್ಲಿ ನನ್ನ ಟೈಲರಿಂಗ್ RG ಟೈಲರಿಂಗ್ ಇದರಲ್ಲಿ ತುಂಬ ವಿಡಿಯೋಗಳಲ್ಲಿ ನಾನು ಟೈಲರಿಂಗ್ ಮಿಷನ್ ಯಾವ ರೀತಿ ಪೂಜೆ ಮಾಡಬೇಕು, ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನೀಗ ಸದ್ಯ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ. ಆ ವಿಡಿಯೋಗಳನ್ನು ನೋಡಿಬಿಟ್ಟು ಅಮಾವಾಸ್ಯೆ ದಿವಸ ಈ ರೀತಿ ನಾವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಿ ಇಂಪ್ರೂವ್ಮೆಂಟ್ ಆದವರು ನನಗೆ ದಿನಕ್ಕೆ ಒಬ್ಬರಾದರೂ ಕಾಲ್ ಮಾಡಿ ಹೇಳ್ತಾರೆ, ನಾವಿವಾಗ ತುಂಬ ಚೆನ್ನಾಗಿ ಕೆಲಸ ಬರ್ತಾ ಇದೆ, ನಡೀತಾ ಇದೆ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಕೆಲಸ ಬರ್ತಾ ಇದ್ರೂ ಸಹಿತ ನನಗೆ ಆರೋಗ್ಯ ಸಮಸ್ಯೆ ಆಗ್ತಿತ್ತು, ಮನೆಯಲ್ಲಿ ಕಿರಿಕಿರಿ ಆಗ್ತಿತ್ತು, ನನಗೆ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ, ಬಟ್ಟೆ ತುಂಬ ಇದೆ, ಹೊಲಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಆದರೆ ನಾನು ವಿಡಿಯೋಗಳಲ್ಲೆಲ್ಲ ಈ ರೀತಿ ಪೂಜೆಗಳನ್ನು ಮಾಡಿ ನಿಮಗೂ ಸಹ ನೋಡಿ ಅಂತ ಹೇಳ್ತಿದ್ದೆ. ತುಂಬ ಜನ ನೋಡಿಬಿಟ್ಟು ಪೂಜೆನ ಮಾಡಿಬಿಟ್ಟು ರೆಮಿಡಿನೆಲ್ಲ ಫಾಲೋ ಮಾಡಿದ ಮೇಲೆ ನನಗೆ ದಿನಕ್ಕೊಬ್ಬರಾದರೂ ಕಾಲ್ ಮಾಡಿ ಹೇಳ್ತಾರೆ, ನಮಗೆ ತುಂಬ ಒಳ್ಳೆಯದಾಗಿದೆ ಮೇಡಮ್, ಇನ್ನೂ ಹೆಚ್ಚೆಚ್ಚು ಏನಾದರೂ ಟಿಪ್ಸ್ಗಳನ್ನು ಹೇಳಿ, ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋ ಹಾಗೆ ನಮಗೆ ಹೆಚ್ಚೆಚ್ಚು ಕೆಲಸ ಬರೋ ಹಾಗೆ, ನಮಗೆ ತುಂಬ ಬಟ್ಟೆ ಬರೋ ಹಾಗೆ, ಬಟ್ಟೆ ಬಂದಿದ್ದನ್ನು ನಾವು ಕರೆಕ್ಟ್ ಟೈಮ್ಗೆ ಕಸ್ಟಮರ್ಗೆ ಕೊಡೋ ರೀತಿ ಹೇಳಿ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಮಿಡಿನ ಹೇಳ್ತೀನಿ ನೋಡಿ. ಇದು ನಾನು ಮೆಣಸಿನ್ಕಾಯಿ, ನಿಂಬೆಹಣ್ಣು ಈ ರೀತಿ ನಮ್ಮ ಟೈಲರಿಂಗ್ ಮಿಷನ್ಗೆ ಅಥವಾ ಕೆಲಸದಕ್ಕೆ ದೃಷ್ಟಿ ಆಗಿದ್ದರೆ ಈ ರೆಮಿಡಿ ತುಂಬ ವರ್ಕ್ ಆಗುತ್ತೆ. ನಾನು ಪ್ರತಿ ಅಮಾವಾಸ್ಯೆಗೂ ಮಾಡ್ತೀನಿ. ಅಕಸ್ಮಾತ್ ಹೆಣ್ಮಕ್ಳು ಪೀರಿಯಡ್ ಟೈಮ್ ಏನಾದರೂ ಇದ್ದರೆ ಆ ಒಂದು ತಿಂಗಳು ಬಿಡ್ತೀನಿ. ಆದರೆ ಶುಕ್ರವಾರ ದಿವಸ ನನಗೆ ಅಮಾವಾಸ್ಯೆ ಪೂಜೆ ಮಿಸ್ ಆದರೆ ಶುಕ್ರವಾರ ದಿನ ನಾನು ಪೂಜೆ ಮಾಡ್ತೀನಿ. ಹಾಗೆ ಮೊನ್ನೆ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಹೇಗೆ ಅಮಾವಾಸ್ಯೆ ದಿನ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ನಾನು ನೋಡಿ ಈ ರೀತಿ ನಿಂಬೆಹಣ್ಣು ಮೆಣಸಿನ್ಕಾಯಿನ ಇಟ್ಬಿಟ್ಟು ಫಸ್ಟು ಪೂಜೆ ಮಾಡಿ ಅದಕ್ಕೆ ಧೂಪದ ಹೊಗೆ ಕೊಟ್ಬಿಟ್ಟು ಕಟ್ಟಬೇಕಾಗತ್ತೆ. ಹಾಗೆ ಬಾಳೆಹಣ್ಣು, ಎಲೆ ಅಡಿಕೆ, ಬಾಳೆಹಣ್ಣು ಎಲ್ಲ ಇಡಬೇಕು. ಹಾಗೆ ಕಾಮಾಕ್ಷಿ ದೀಪ ಸಹಿತ ಹಚ್ತೀನಿ. ಹಾಗೆ ಒಂದು ನಿಂಬೆಹಣ್ಣು ಮಿಷನ್ನಿಗೆ ಸುಳಿದ್ಬಿಟ್ಟು ನೀವು ಹೆಚ್ಚಿಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇಡಬೇಕಾಗತ್ತೆ. ಅದೇ ನೀವು ಶಾಪ್ ಆದರೆ ಶಾಪಿನ ಹೊಸಲಲ್ಲಿ ಒಂದು ನಿಂಬೆಹಣ್ಣನ್ನು ಕೊಯ್ದುಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕಾಗತ್ತೆ. ನೋಡಿ, ಇದು ಗಂಗಾಜಲ ನಾನು ಚಿಮ್ಸ್ಕೊಂಡೆ. ಇದಿದ್ದರೆ ನಿಮ್ಮ ಮಿಷನ್ನಿಗೆ ಯಾವುದೇ ಥರ ದೃಷ್ಟಿಗಳಿದ್ದರೂ ಸಹಿತ ನಿಮ್ಮ ಕೆಲಸದ ಜಾಗದಲ್ಲಿ ಎಲ್ಲ ನಿವಾರಣೆ ಆಗುತ್ತೆ. ಯಾರಿಗಾದರೂ ನೀವು ಧೂಪ, ಲೋಬಾನದ ಹೊಗೆ ಆ ರೀತಿ ಹಾಕೋದಾದರೆ ಹಾಕ್ಬೋದು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಆರತಿ ಮಾಡುವಾಗ ಒಂದು ವಸ್ತುವನ್ನು ಹಾಕಿಬಿಟ್ಟು ಆರತಿ ಮಾಡ್ತೀನಿ. ಆ ವಸ್ತು ಯಾವುದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಸಹಿತ ನೀವು ಅಮಾವಾಸ್ಯೆ ಪೂಜೆ ಮಾಡಬೇಕಾಗಿರ್ಬೋದು, ಶುಕ್ರವಾರ ಪೂಜೆ ಮಾಡಬೇಕಾಗಿರ್ಬೋದು ಹಾಕ್ಬೋದು. ನೋಡಿ, ಇದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಪ್ರಸಾದ. ನಾನು ಹೋಗಿ ನಿನ್ನೆ ತೊಗೊಂಬಂದಿದ್ದೆ, ಆ ಪ್ರಸಾದನ ಹಚ್ಚಿದೆ. ಹಾಗೆಯೇ ಕಾಮಾಕ್ಷಿ ದೀಪ, ಹಾಗೆ ಊದಿನ ಕಡ್ಡಿ, ಹಾಗೆ ನೋಡಿ ಲವಂಗ, 5 ಲವಂಗನ ನಾನು ಆರತಿ ಬಟ್ಲಿಗೆ ಹಾಕ್ತೀನಿ. ಯಾಕಂದರೆ ನಾವು ಇನ್ನು 5 ಲವಂಗನ ನಾನು ದುಡ್ಡು ಹಾಕ್ತೀನಲ್ವ ಆ ಡಬ್ಬಿಗೆ ಹಾಕ್ತೀನಿ, ಕಾಯಿನ್ ಬಾಕ್ಸ್ ಅಂತ ಹೇಳೋದು. ಹಾಗೆ 5 ಲವಂಗನ ಈ ರೀತಿ ಆರತಿ ತಟ್ಟೆಗೆ ಹಾಕ್ಬಿಟ್ಟು ಪೂಜೆ ಮಾಡೋ ಟೈಮಲ್ಲಿ ಆರತಿ ಬೆಳಗ್ತೀವಿ. ಯಾಕಂದರೆ ನೀವು ನೋಡಿ, ಲವಂಗ ಮತ್ತು ಕರ್ಪೂರನ ಆರತಿ ಮಾಡುವಾಗ ಪಟ ಪಟ ಅಂತ ಸೌಂಡ್ ಬರುತ್ತೆ. ಆ ರೀತಿ ಸೌಂಡ್ ಬಂದಾಗ ನಿಮಗೆ ಯಾವುದೇ ಥರ ದೃಷ್ಟಿ ಆಗಿದ್ರು ಕೆಲಸದ ಮೇಲೆ ತುಂಬಾ ಪ್ರಾಬ್ಲಮ್ಸ್ಗಳು ಆಗ್ತಾಯಿದ್ರು, ದುಡ್ಡು ನಿಲ್ತಾ ಇಲ್ಲ ಕೈಯಲ್ಲಿ, ಆರೋಗ್ಯ ಸಮಸ್ಯೆ ತುಂಬ ಬರ್ತಿದೆ ಅಂತ ಹೇಳಿದ್ರೆ ಈ ರೀತಿ ಲವಂಗನ ನೀವು ಕರ್ಪೂರ ಆರತಿ ಮಾಡೋ ಜೊತೆಗೆ ಹಾಕ್ಬಿಟ್ಟು ನೀವು ಆರತಿ ಮಾಡಿ ಇದ್ದಾಗ ಅದ್ರ ಫ್ಲೇವರಿಂದನೂ ಸಹಿತ ಯಾವುದೇ ಥರ ನಿಮಗೆ ಕೆಟ್ಟ ಶಕ್ತಿಗಳಿದ್ರೂ ಸಹಿತ ನಾಶ ಆಗುತ್ತೆ. ನೋಡಿ, ನಾನು ದೇವಸ್ಥಾನದಿಂದ ಎಕ್ಕೆ ಹೂವು ದೇವರ ಪ್ರಸಾದವಾಗಿ ತಂದಿದ್ದೆ, ಅದನ್ನು ಸಹಿತ ನಾನು ಕ್ಯಾಶ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಎಲೆ ಅಡಿಕೆ ಮತ್ತು ದುಡ್ಡು ಸೇರಿಸ್ಬಿಟ್ಟು ಹಣ್ಣು ಎಲ್ಲ ಇಡ್ತಾಯಿದ್ದೀನಿ. ಹಾಗೆ ಎಲ್ಲದನ್ನು ಈ ರೀತಿ ಇಟ್ಬಿಟ್ಟು ಒಂದು ಸತಿ ಊದಿನ ಕಡ್ಡಿ ಹಚ್ಚಿ ಧೂಪ ಆರತಿ ಬೆಳಗಿದ್ರ ಮೇಲೆ ನಾವು ಲಿಂಬೆಹಣ್ಣು ಮೆಣಸಿನ್ಕಾಯಿನ ಕಟ್ಟಿದ್ವಲ್ಲ ಅದನ್ನು ಮಿಷನಿಗೆ ಕಟ್ಟಬೇಕು, ಸುಳಿದ್ಬಿಟ್ಟು ಇಡಬೇಕು. ನಂತರ ಒಂದು ನಿಂಬೆಹಣ್ಣನ್ನು ಹೆಚ್ಚಿಬಿಟ್ಟು ಅರಿಶಿಣ ಕುಂಕುಮದಿಂದ ಆ ಕಡೆ ಒಂದು ಈ ಕಡೆ ಒಂದು ಇಡ್ಬೋದು. ಹಾಗೆ ತುಂಬಾ ಟೈಮ್ ಇಲ್ಲ, ನಮಗೆ ತುಂಬಾ ಕೆಲಸ ಇದೆ, ಆದರೂ ಕೆಲಸ ಮಾಡಿದ್ರೂ ಆ ಅಮೌಂಟ್ ಕೈಯಲ್ಲಿ ಉಳಿತಾ ಇಲ್ಲ, ನಮಗೆ ಹೆಚ್ಚೆಚ್ಚು ಬಟ್ಟೆ ಬರ್ತಾ ಇಲ್ಲ ಅಂತಂದರೆ ನೀವು ಈ ರೀತಿ ಲವಂಗನ
ಕರ್ಪೂರದ ಆರತಿ ಒಳಗಡೆ ಹಾಕಿಬಿಟ್ಟು ನೀವು ಆರತಿ ಬೆಳಗ್ಗೆ ಇಡೋದ್ರಿಂದ ಅದರಲ್ಲಿ ಪಟ ಪಟ ಅಂತ ಸೌಂಡ್ ಬರುತ್ತೆ ಮತ್ತು ಲವಂಗದ ಫ್ಲೇವರ್ ಬರುತ್ತೆ. ಆಗ ನಿಮ್ಮ ಕೆಲಸದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಸಲ ನೀವು ಈ ರೀತಿ ಪೂಜೆನ ಮಾಡಿ ನನಗೆ ಹೇಳಿ ಯಾವ ರೀತಿ ಆಗುತ್ತೆ. ತುಂಬಾ ವರ್ಕ್ ಆಗುತ್ತೆ ಈ ರೆಮಿಡಿ. ಮತ್ತು ತುಪ್ಪದಲ್ಲಿ ನಾನು ಕಾಮಾಕ್ಷಿ ದೀಪನ ಹಚ್ಚಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಟೈಲರಿಂಗ್ ಕೆಲಸದಲ್ಲಿ ಬಟ್ಟೆ ಹೊಲಿಸ್ಕೊಂಡು ಯಾರು ದುಡ್ಡು ಕೊಡ್ದೇ ಸತಾಯಿಸ್ತಾ ಇರ್ತಾರೆ. ಹಾಗೆ ನನಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ನಾರ್ಮಲ್ ಬಟ್ಟೆಗಳನ್ನು ಹೊಲಿಯೋಕೆ ಕೊಡ್ತಾರೆ, ಮದುವೆ ಬಟ್ಟೆಗಳು ಫಂಕ್ಷನ್ ಬಟ್ಟೆಗಳನ್ನು ಕೊಡಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಇದಕ್ಕೆ ಒಂದು ಕಾರಣ, ನೀವು ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡಿಕೊಟ್ರೆ ಬರ್ತಾರೆ. ನೀವು ಸ್ಟಿಚ್ ಮಾಡಿಕೊಟ್ರು ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಈ ರೀತಿ ತುಪ್ಪದ ದೀಪನ ನೀವು ಶುಕ್ರವಾರ ಮಂಗಳವಾರ ಅಥವಾ ಈ ರೀತಿ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡಿದಾಗ ಹಚ್ಚೋದ್ರಿಂದ ನಿಮ್ಮ ಕಸ್ಟಮರ್ ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಬರ್ತಾರೆ. ನೋಡಿ, ಈಗ ನಿಂಬೆಹಣ್ಣನ್ನು ಸುಳಿದ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಡಬೇಕು. ಏನೇ ದೃಷ್ಟಿಗಳಿದ್ದರೂ ನಿಮಗೆ ಯಾವುದೂ ತಾಕಲ್ಲ. ಎಲ್ಲದೂ ಈ ಅಮಾವಾಸ್ಯೆ ಪೂಜೆ ಮಾಡಿದಾಗ ಅದೆಲ್ಲ ಪರಿಹಾರ ಆಗುತ್ತೆ. ನೋಡಿ, ಇದು ನನಗೆ ತುಂಬಾ ವರ್ಕ್ ಆಗುತ್ತೆ. ನಾನು ಮೊದಲು ತುಂಬಾ 24 ಗಂಟೆ ಕೆಲಸ ಮಾಡಿದ್ರೂ ನನಗೆ ಮನೇಲಿ ತುಂಬ ಕಿರಿಕಿರಿ ಆಗ್ತಿತ್ತು. ಹಾಗೆ ಕೆಲಸದ ಜಾಗದಲ್ಲಿ ತುಂಬ ಕಿರಿಕಿರಿ ಆಗ್ತಿತ್ತು. ಕಸ್ಟಮರ್ ತುಂಬಾ ಕಿರಿಕಿರಿ ಮಾಡ್ತಾಯಿದ್ರು. ಸಣ್ಣ ಪುಟ್ಟ ತಪ್ಪುಗಳಿಗೆ ದೊಡ್ಡ ದೊಡ್ಡ ಗಲಾಟೆನೇ ಮಾಡ್ತಾಯಿದ್ರು. ನಾನು ಈ ರೀತಿ ಎಲ್ಲ ಮಾಡೋದ್ರಿಂದ ನನಗೆ ತುಂಬಾ ಕೆಲಸದಲ್ಲಿ ತುಂಬಾ ಒಳ್ಳೆಯದಾಗಿದೆ. ನಂಗೆ ಹಾಗೇ ತುಂಬ ಮಿಷನ್ಗಳು ತಗೊಳ್ಳೋ ಅಂಥ ಶಕ್ತಿನೂ ಬಂತು. ಈ ಅಕ್ಷಯ ತೃತೀಯ ನಾಡಿದ್ದು ಇರೋದ್ರಿಂದ ಯಾರಿಗಾದರೂ ಮಿಷನ್ ತೊಗೊಬೇಕು ಅನ್ನೋಂಗಿದ್ರೆ ಅಕ್ಷಯ ತೃತೀಯಗೆ ತಗೊಳ್ಳಿ. ಹಾಗೆಯೇ ಪ್ರತಿ ಅಮಾವಾಸ್ಯೆಗೂ ನಾನು ಒಂದೊಂದು ರೆಮಿಡಿನ ಹೇಳಿದ್ದೀನಿ. ಅದೆಲ್ಲ ರೆಮಿಡಿನೂ ಮಾಡಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಮಾಡಿ. ಹಾಗೆಯೇ ನೋಡಿ, ಈಗ ಆರತಿ ಬಟ್ಲಿಗೆ ಅಂದರೆ ಕರ್ಪೂರದ ಆರತಿ ಬಟ್ಲಿಗೆ ಲವಂಗನ ಹಾಕಿ ಹಚ್ತಾ ಇದ್ದೀನಿ. ಅದು ಒಳ್ಳೆಯ ಒಂದು ದೃಷ್ಟಿಗೆ ಪರಿಹಾರನೇ ಅನ್ಬೋದು. ನೀವು ಆ ರೆಮಿಡಿನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿ. ಈ ರೆಮಿಡಿ ಮಾತ್ರ ನನಗೆ ಫುಲ್ಲು ವರ್ಕ್ ಆಗಿದೆ. ಮತ್ತು ಹಾಗೆಯೇ ನಿಮಗೆ ಲೋಬಾನ ಹೊಗೆ ಏನಾದರೂ ಹಾಕಬೇಕು ಅನ್ನೋಂಗಿದ್ರೆ ನೀವು ಪಲಾವ್ ಎಲೆ ಸಹಿತ ಹಾಕಿಬಿಟ್ಟು ಲೋಬಾನ ಹೊಗೆನ ಕೊಡ್ಬೋದು. ನೀವು ಮಿಷನ್ ಕೆಳಗಡೆ ಲೋಬಾನದ ಹೊಗೆ ಹಾಕಿ ಇಡ್ಬೋದು. ನೀವು ಅಮಾವಾಸ್ಯೆ ದಿನ ಸಂಜೆ ಮಾಡಿದರೆ ಈ ಪೂಜೆ ತುಂಬಾ ವರ್ಕ್ ಆಗುತ್ತೆ. ಅಮಾವಾಸ್ಯೆ ದಿನ ನೀವು 6ರಿಂದ ಅಥವಾ 6:30 7 ಗಂಟೆ ನಂತರ ಸಹಿತ ಮಾಡಿದ್ರೂ ವರ್ಕ್ ಆಗುತ್ತೆ. ಇನ್ನೂ ನನಗೆ ಕೆಲಸ ಇದೆ, ಟೈಮ್ ಇಲ್ಲ ಅಂದರೆ ನೀವು ರಾತ್ರಿ 8 ಗಂಟೆಗೆ ಬೇಕಾದರೂ ಮಾಡ್ಬೋದು. ಅಮಾವಾಸ್ಯೆ ದಿನ ತುಂಬಾ ರಾತ್ರಿ ಪೂಜೆ ತುಂಬಾ ವರ್ಕ್ ಆಗುತ್ತೆ. ಇಲ್ಲಾಂದರೆ ನಾವು ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂದರೂ ಸಹಿತ ತುಂಬಾ ವರ್ಕ್ ಆಗುತ್ತೆ. ನಾನು 2 ಟೈಮಲ್ಲೂ ಮಾಡಿದ್ದೀನಿ. ನಾನು ಒಂದೊಂದ್ಸಲಿ ಬೆಳಗ್ಗೆ ಟೈಮಲ್ಲೂ ಮಾಡಿದ್ದೀನಿ, 4 ಗಂಟೆ 5 ಗಂಟೆ ಟೈಮಲ್ಲೂ ಮಾಡಿದ್ದೀನಿ ಅಮಾವಾಸ್ಯೆ ಪೂಜೆ ಈ ರೀತಿ. ಹಾಗೆಯೇ ಸಂಜೆನೂ ಸಹಿತ ಮಾಡಿದ್ದೀನಿ. ಎರಡೂ ಸಹಿತ ವರ್ಕ್ ಆಗುತ್ತೆ. ಅದೇ ನೀವು ಮಧ್ಯಾಹ್ನ ಬಿಸಿಲಿಗಾಗಲಿ ಒಟ್ಟು ಏನೋ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಬೆಳಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ, ಇಲ್ಲ ಅಂದರೆ ರಾತ್ರಿ 6 ಗಂಟೆ ನಂತರ ಮಾಡಿ ಅಮಾವಾಸ್ಯೆ ಪೂಜೆನ. ಒಳ್ಳೆ ವರ್ಕ್ ಆಗುತ್ತೆ. ಹಾಗೆಯೇ ನನಗೆ ಒಬ್ಬರು ಕಾಲ್ ಮಾಡಿದರು, ಈ ನಿಂಬೆಹಣ್ಣನ್ನು ನಾನು ಒಳ್ಳೆ ಶಕ್ತಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸಿ ತಂದು ಕಟ್ತೀನಿ ಅಂತೇಳ್ಬಿಟ್ಟು ಹಾಗೂ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ನೀವು ರೆಡಿ ಮಾಡಿಕೊಂಡು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅಥವಾ ಮಿಷನ್ ಮುಂದೆ ಇಟ್ಟು ಪೂಜೆ ಮಾಡಿ ಊದಿನ ಕಡ್ಡಿ ಹೊಗೆ ಹಾಕ್ಬಿಟ್ಟು ನೀವು ಕಟ್ಬೋದು. ಯಾರು ಏನೇ ಹೇಳಿ ಅದು ಯಾಕೆ ಕಟ್ಟಿದೆಯಾ, ಇದು ಯಾಕೆ ಹಿಂಗೆ ಮಾಡಿದೆಯಾ ಅಂದರೆ ನೀವು ನಿಮ್ಮ ಒಂದು ಪಾಸಿಟಿವ್ ಥಿಂಕ್ ಮಾಡಿಬಿಟ್ಟು ಮಾಡಿ ಒಳ್ಳೇದಾಗತ್ತೆ ನನಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮಾಡಿ. ನಾವು ಎಷ್ಟೇ ಬಟ್ಟೆ ಬರ್ತಾ ಇರ್ಬೋದು, ಎಷ್ಟೇ ಕೆಲಸ ಮಾಡ್ತಾ ಇರ್ಬೋದು, ಕೆಲಸಗಾರ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ಬೋದು, ಅವರು ಒಳ್ಳೆ ಟೈಮ್ಗೆ ಕೈ ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಈ ರೆಮಿಡಿನೆಲ್ಲ ಫಾಲೋ ಮಾಡಿದ್ರೆ ಯಾವುದೇ ಥರ ವಿಘ್ನಗಳಿಲ್ಲದೇ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ. ಮತ್ತು ನಿಮ್ಮ ಕೆಲಸದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಮಿಷನ್ಗಳನ್ನೆಲ್ಲ ತಗೋಬೇಕು ಅಂತ ಹೇಳಿ ತುಂಬಾ ಆಸೆ ಪಡ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಅವರಿಗೂ ಸಹಿತ ತುಂಬಾ ವರ್ಕ್ ಆಗುತ್ತೆ. ಒಟ್ಟು ಈ ಟೈಮಿಂದ ಮುಂದಿನ ತಿಂಗಳು ಅನ್ನೋತ್ತಿಗೆ ನೀವು ಎಷ್ಟೋ ಇಂಪ್ರೂವ್ಮೆಂಟ್ ಆಗಿರ್ತೀರ. ನೋಡಿ ಆರತಿ ಬಟ್ಲಿಗೆ ಲವಂಗ ಹಾಕಿಬಿಟ್ಟು ಕರ್ಪೂರದ ಆರತಿ ಮಾಡಿರೋದ್ರಿಂದ ಅದು ಪಟ ಸಿಡಿಯುತ್ತೆ ಮತ್ತು ಒಳ್ಳೆ ಫ್ಲೇವರ್ ಬರುತ್ತೆ. ಅದರಿಂದ ಸಹಿತ ನಿಮ್ಮ ಕಣ್ಣು ದೃಷ್ಟಿ ಅಂದರೆ ನೀವು ಕೆಲಸ ಮಾಡೋ ಟೈಲರಿಂಗ್ ಶಾಪಿಗಾಗಿರ್ಬೋದು, ಟೈಲರಿಂಗ್ ಮಿಷನಿಗಾಗಿರ್ಬೋದು, ನಿಮಗಾಗಿರ್ಬೋದು, ನಿಮ್ಮ ಕೆಲಸದ ಮೇಲೆ ಕಣ್ಣು ಬಿದ್ದಿದ್ರೂ ದೃಷ್ಟಿ ಆಗಿದ್ರೂ ಸಹಿತ ಎಲ್ಲದೂ ಸಹಿತ ಅದರಿಂದ ನಿವಾರಣೆ ಆಗುತ್ತೆ. ಹಾಗೆಯೇ ಲವಂಗ ಪುಡಿಯನ್ನು ಮಾಡಿಬಿಟ್ಟು ಸಹಿತ ನೀವು ಮಿಷನ್ ಸುತ್ತ ಸ್ವಲ್ಪ ಹಾಕೋಬೋದು. ಹಾಕಿಬಿಟ್ಟು ನೀವು ಪೂಜೆ ಮಾಡಿದ ದಿನ ಯಾವುದೇ ರೀತಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಆದ್ದರಿಂದ ನೀವು ರಾತ್ರಿ ಸಂಜೆ 6ರಿಂದ 7 ಗಂಟೆಗೆ ಪೂಜೆ ಮಾಡೋದು ತುಂಬಾ ಉತ್ತಮ. ಆನಂತರ ನೀವು ಏನಾದರೂ ಕಟಿಂಗು ಮತ್ತು ಬೇರೆ ಇನ್ಯಾವುದಾದ್ರು ಕೆಲಸಗಳಿದ್ದರೆ ಮಾಡ್ಕೊಬೋದು. ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಕೇಳ್ತಿದ್ದಿದ್ದಷ್ಟೇ, ಪೂಜೆ ಮಾಡಾದಮೇಲೆ ನಾವು ಸ್ಟಿಚ್ ಮಾಡ್ಬೋದಾ ಅಂತ. ಬೇಡ, ನೀವು ನಾನು ತುಂಬ ಸಲ ಏನು ಮಾಡಿದ್ದೀನಿ ಅಂದರೆ ಎಲ್ಲಿಗಾದರೂ ನಾನು ಇಡೀ ದಿನ ಹೋಗೋದಿದ್ದರೆ ಅಮಾವಾಸ್ಯೆ ದಿನ ಸ್ಟಿಚ್ ಮಾಡಲ್ಲ ಅಂದಾಗ ನಾನು ಬೆಳಗ್ಗೆನೇ ಪೂಜೆ ಮಾಡಿ ಇಟ್ಟು ಹೋಗ್ತಿದ್ದೆ. ಇಲ್ಲ ನಂಗೆ ತುಂಬ ಕೆಲಸನೇ ಇದೆ ಅಂದರೆ ನಾನು ರಾತ್ರಿ ಪೂಜೆ ಮಾಡಿ ನೆಕ್ಸ್ಟು ಸ್ಟಿಚ್ ಮಾಡ್ತಿರಲಿಲ್ಲ. ಹಾಗೆ
ಮಾಡಿ. ಯಾಕಂದರೆ ನಾವು ತಿಂಗಳು ಪೂರ್ತಿ ಸ್ಟಿಚ್ ಮಾಡ್ತಾ ಇರ್ತೀವಿ. ನಮಗೆ ಅನ್ನ ಕೊಡೋಂಥ ಲಕ್ಷ್ಮಿ ಟೈಲರಿಂಗ್ ಮಿಷನ್ನೇ ಆಗಿರುತ್ತೆ. ನಾನು ಟೈಲರಿಂಗೋಸ್ಕರ ಈ ವಿಡಿಯೋ ಮಾಡೋದ್ರಿಂದ, ಟೈಲರಿಂಗ್ ಮಿಷನ್ ಬಗ್ಗೆನೇ ಹೇಳೋದ್ರಿಂದ ನಾನು ಜಾಸ್ತಿ ಒತ್ತು ಕೊಟ್ಟು ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಅವತ್ತು ಪೂಜೆ ಮಾಡಿದ ನಂತರ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಪೂಜೆ ಮಾಡಿದ್ರೆ ಕೆಲಸಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಆದ್ದರಿಂದ ಸಂಜೆ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.